ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಸಸ್ ಧಾರಾವಾಹಿ. ಇವತ್ತಿನ ಸಂಚಿಕೆ ಏನಾಯ್ತು ಅಂತ ಬನ್ನಿ ನೋಡೋಣ. ಶ್ರುತಿ ಅವರಮ್ಮ ಎ ಸಿ ಎಲ್ಲ ಕೂಲರ್ ಎಲ್ಲ ಮನೆಗೆ ಕಳಿಸಿರ್ತಾಳೆ. ಶ್ರುತಿ ಕಳಿಸಿದ್ದಕ್ಕೆ ಸೂರ್ಯ ಅಂತಲೇ ನಾವಪ್ಪ ಅವತ್ತೇ ಬೇಡ ಅಂದಿದ್ದಾನಲ್ವ, ಇನ್ನೂ ಕಳಿಸಿದ್ದೀರಾ ಅಂತ ಶ್ರುತಿ ಅವರ ಅಮ್ಮನಿಗೆ ಎಲ್ಲ ಹೇಳ್ತಾ ಇರ್ತಾನೆ. ನಮಗೇನು ನೀವು ಕಳಿಸಿದ್ದು ಏನು ಬೇಡ, ನಮಗೇನು ನೀವೇ ತಗೊಂಡೋಗಿರಾ ಅಂತ ಅವ್ರ ತಂದೆಯವರು ಕೆಲಸದವ್ರನ್ನ ಬೈದು ಕಳಿಸ್ತಾನೆ. ಸೂರ್ಯ ಕಳಿಸಿದ ಮೇಲೆ ಆಗ ಅವರಮ್ಮ ಶ್ರುತಿ ಅವರಮ್ಮ ಹೋಗಿ ಅಲ್ಲಿ ಮನೋಜು ರೋಹಿಣಿ ಹತ್ರ ಹೋಗಿ ಕೇಳ್ತಾ ಇರ್ತಾಳೆ. ಎಲ್ಲ ತಗೋರಪ್ಪ, ನಿಮ್ಮದೆಲ್ಲ ತಗೋರಿ, ನಿಮ್ದೇನು ನಮಗೆ ಬೇಡ, ನಿಮ್ಮ ಮನೆಗೆ ನಾವು ಕಳಿಸಿದರೆ ನಿಮ್ಮನ್ನ ಬೇಡ ಅಂತ ನಮಗೆ ಫೋನಲ್ಲಿ ಬಾರಿ ನಮಗೆ ಅವಮಾನ ಮಾಡಿದ್ದಾನೆ ಅಂತ ಶ್ರುತಿ ಅವರಮ್ಮ ಹೇಳ್ತಾಳೆ. ಹೇಳಿದ್ಮೇಲೆ ಯಾಕತೆ ಮಾಮೂಲಿ ಇರಲಿ ಬಿಡು, ಅವ್ರು ನೋಡಿದ್ದೆ ಅಲ್ಲ ಅಂತ ರೋಹಿಣಿ ಮನೋಜ್ ಹೇಳ್ತಾ ಇರ್ತಾಳೆ. ಹೇಳಿದ್ಮೇಲೆ ಬೇಡ, ನೀವೇನು ರೊಕ್ಕ ಕೊಡಬೇಡ್ರಿ, ಏನು ಬೇಡ, ನಿಮ್ಮ ಸಾಮಾನೆಲ್ಲ ನೀವೇ ತಗೊಂಬಿಡ್ರಿ ಅಂತ ಹೇಳಿದ್ಮೇಲೆ ಕೊಟ್ಟು ಬರ್ತಾಳೆ ಶ್ರುತಿ ಅವರಮ್ಮ. ಕೊಟ್ಟು ಬಂದಮೇಲೆ ಈಗ ಮನೋಜು ರೋಹಿಣಿ ನೈಟು ಮನೆಗೆ ಬಂದಮೇಲೆ ಸೂರ್ಯನ ಕೇಳ್ತಾ ಇರ್ತಾಳೆ, ನೀನು ಯಾಕೆ ಸಾಮಾನು ಇಲ್ಲಿ ಬೇಡ ಅಂತ ಹೇಳಿದೀಯಾ, ಅವರಮ್ಮನ ಯಾಕೆ ಅವಮಾನ ಮಾಡಿದೀಯಾ, ಫೋನಲ್ಲಿ ತುಂಬ ಅವಮಾನ ಮಾಡಿದೀಯಲ್ಲ ಅಂತ ನೀನು ಅಂತ ಮನೋಜು ರೋಹಿಣಿ ಬಂದು ಕೇಳ್ತಾ ಇರ್ತಾಳೆ. ಆವತ್ತೇ ನಮ್ಮಪ್ಪ ಬೇಡ ಅಂದಿದ್ಮೇಲೆ ಇನ್ನೂ ಕಳಿಸ್ಬೇಕು, ಅದಕ್ಕೆ ನಾನು ಬೇಡ ಅಂತ ಹಿಂದೆ ಕಳಿಸಿದ್ದೀನಿ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಶಾಂತಿ ಅಂತಾಳೆ, ಯಾಕೋ ಹೀಗೆ ಮಾಡಿದೀಯ ನೀನು, ಅವಳು ಒಳ್ಳೆಯದು ಬಾಳೆ ಮಾಡೋದಕ್ಕೆ, ಅವ್ರು ಚೆನ್ನಾಗಿರೋದಕ್ಕೆ ನೀನು ಹೊಟ್ಟೆ ಕಿಚ್ಚಲ್ಲ ಅಂತ ಹೇಳ್ತಾ ಇರ್ತಾಳೆ ಶಾಂತಿ. ಅತ್ತೆ ಆವತ್ತೇ ಮಾವ ಬೇಡ ಅಂದಿದ್ದಾನಲ್ವ, ಇನ್ನೂ ಕಳಿಸ್ಬೇಕು ಅವರ ಅಂತ ಮೀನಾ ಅಂತ ಇರ್ತಾಳೆ. ಅಂದಮೇಲೆ ಹೌದೇ, ನೀನೇ ಎಲ್ಲ ಮಾಡಿರೋದು, ನೀನು ಹೇಳೋದಕ್ಕೆ ಎಲ್ಲ ನಿನ್ನ ಗಂಡ ಈಗ ಮಾಡ್ತಿರೋದು ಅಂತ ಮೀನನ್ನ ಬೈತಾ ಇರ್ತಾಳೆ ಶಾಂತಿ. ಮೀನಾ ಅಂತಾಳೆ, ಅತ್ತೆ ಎಲ್ಲ ವಿಷಯಕ್ಕೆ ನನ್ನೇ ಮುಂಚೆ ತರಬೇಡಿ ನೀವು, ನಾನೇನು ಹೇಳಿಲ್ಲ ಅಂತ, ನಾನು ಅವತ್ತು ನೀವು ಅದೆಲ್ಲ ನಡೆದಾಗ ನಾನು ಇದ್ದೇ ಇಲ್ಲ ಮನೆಯಲ್ಲಿ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ಅಂತಾನೆ, ಎಲ್ಲ ನಾವು ಹೆಂಡತಿ ಮಾತು ಕೇಳೋಕೆ ನಾವೇನೇನು ಗಂಡಸ್ರಾ ಇಲ್ಲಾಂದರೆ ಹೆಂಗಸ್ರಾ ಅಂತ ಕೇಳ್ತಾ ಇರ್ತಾನೆ ಸೂರ್ಯ ಅಂತಾನೆ, ನಾವೇನು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ತೀವಿ, ನಮ್ಮದೇ ಎಲ್ಲ ಹವ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಹಾಗೆ ಹೇಗೆ ಮಾಡಿದರೆ ಈ ಸೂರ್ಯ ಅವರೇ ಅಂತ ಶ್ರುತಿ ಕೇಳ್ತಾ ಇರ್ತಾರೆ. ಅವತ್ತೇ ನಮ್ಮಪ್ಪ ಬೇಡ ಅಂದಿದ್ದಾನಲ್ವ, ಮತ್ತಿನ್ನು ನಿಮ್ಮ ಅಮ್ಮ ಯಾಕೆ ಕಳಿಸ್ಬೇಕು, ನಮ್ಗೆ ಅವಮಾನ ಮಾಡೋದಕ್ಕೆ ಕಳಿಸ್ಬೇಕಾ, ನಮ್ಮ ಅಪ್ಪಗೆ ಅವಮಾನ ಮಾಡ್ಬೇಕಂತ ಕಳಿಸಿದ್ರೆ ಅಂತ ಶ್ರುತಿನ ಹೇಳ್ತಾ ಇರ್ತಾಳೆ. ಸೂರ್ಯ ಅಂತಾನೆ, ನಮ್ಮ ಮನೆಗೆ ನಿಮ್ಮಮ್ಮ ಸಾಮಾನು ಕಳಿಸಿದರೆ ಏನು ಅರ್ಥ ಅಂತ ಕೇಳ್ತಾ ಇರ್ತಾನೆ. ಆಗ ಮನೋಜ ಅಂತಾನೆ, ಅದೆಲ್ಲ ಏನೂ ಇಲ್ಲ, ಎಲ್ಲ ನಮ್ಮ ಮರ್ಯಾದೆ ಕಳೆಯೋದಕ್ಕೆ ನಮ್ಮದೆಲ್ಲ ವ್ಯಾಪಾರ ಚೆನ್ನಾಗಿ ನಡ್ತಿದೆಯಲ್ಲ, ಅದಕ್ಕೆ ನಮ್ಮದೆಲ್ಲ ಚೆನ್ನಾಗಿರ್ಬಾರ್ದು ಅಂತ ನೀವೆಲ್ಲ ಹೀಗೆ ಮಾಡ್ತಾಯಿದ್ದೀರಾ ಅಂತ ಮನೋಜ್ ಅಂತ ಇರ್ತಾನೆ. ಸೂರ್ಯ ಅಂತಾನೆ, ನೀವು ದೊಡ್ಡ ಟೋಪು, ಅದಕ್ಕೆ ನಿಮ್ಮ ಹೆಸ್ರು ಕೆಡಿಸ್ಬೇಕಂತ ನಾವು ಮಾಡ್ತಾಯಿದ್ದೀವಿ ನೋಡು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ ಅಂತಾಳೆ, ನಾವು ಚೆನ್ನಾಗಿ ಡೆವಲಪ್ ಮಾಡಬೇಕು ಆಗ ಈಗ ಅಂತ ನಾವು ಮಾಡ್ತಿದ್ದೀರಿ, ನೀವು ಅದನ್ನು ಕೆಡಿಸ್ಬೇಕಂತ ನೀವೇ ಇದ್ದೀರಿ. ಅವತ್ತೊಂದು ಮಿಕ್ಸಿ ತಗೊಂಡಿದ್ದಕ್ಕೆ ಫಸ್ಟ್ ಬಿಲ್ ನಿಮ್ಗೆ ತಗೊಂಡಿಲ್ಲ ಅಂತ ನಾವೆಲ್ಲ ಈಗ ಮಾಡ್ತಾಯಿದ್ರಲ್ಲ, ನಾವು ಬಿದ್ದೋಗ್ಬೇಕಂತ ಈಗ ಮಾಡ್ತಾಯಿದ್ದೀರಲ್ಲ ಅಂತ ರೋಹಿಣಿ ಅಂತ ಇರ್ತಾಳೆ. ರೋಹಿಣಿ ಅಂತಾಳೆ, ಅವ್ರು ಯಾಕೆ ವ್ಯಾಪಾರ ಮಾಡಿದ್ದು ಗೊತ್ತಾ, ನಾವು ಜೀವನದಲ್ಲಿ ದೊಡ್ಡ ಸ್ಥಾಯಿಗೆ ಹೋಗ್ಬೇಕಂತ ಅವ್ರು ಫಸ್ಟು ಬೋನಿಗೆ ಮಾಡಿದರು, ಅದನ್ನು ನೀವು ರಿಟರ್ನ್ ಮಾಡೋ ಥರ ಮಾಡಿದ್ರಲ್ಲ ಅಂತ ರೋಹಿಣಿ ಅಂತ ಇರ್ತಾಳೆ. ಅವ್ರ ಉದ್ದೇಶ ಏನೋ ನಿಮ್ಗೆ ಗೊತ್ತಾ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಹಾಗಾದರೆ ನಮ್ಮಮ್ಮನ ಉದ್ದೇಶ ಏನು ಚೆನ್ನಾಗಿಲ್ಲ ಅಂತ ಶ್ರುತಿ ಕೋಪ ಮಾಡ್ಕೊತಿರ್ತಾಳೆ. ನಿಮ್ಮಮ್ಮಂದು ಏನಿಲ್ಲ ಶ್ರುತಿ, ಎಲ್ಲ ಇವ್ರದ್ದೇ ಉದ್ದೇಶ ಚೆನ್ನಾಗಿಲ್ಲ, ಇವ್ರದ್ದೇ ಎಲ್ಲ ಬೇಸಿಲ್ಲ ಗುಣ ಇವ್ರದ್ದು ಅಂತ ರೋಹಿಣಿ ಅಂತ ಇರ್ತಾಳೆ ಮೀನವ್ರನ್ನ. ಅಂದರೆ ಏನೇ ನಮ್ಮ ಉದ್ದೇಶ ಚೆನ್ನಾಗಿಲ್ಲ ಅಂದರೆ ಏನು ರೀ, ಹಾಗಂದರೆ ಕಾರಣ ಏನು, ನಾವು ಏನು ಮಾಡಿದ್ದೀವಿ ಅಂತ ಮೀನಾ ಕೋಪ ಮಾಡ್ಕೊತಾಳೆ. ಹೌದು, ನೀವು ಅವತ್ತು ಮಿಕ್ಸಿ ತಗೊಂಡಿದ್ದಕ್ಕೆ ನಿಮ್ಮ ಬಿಲ್ ಫಸ್ಟ್ ಮಾಡಿಲ್ಲಲ್ವ, ಅದಕ್ಕೆ ನೀವೆಲ್ಲ ಹೀಗೆಲ್ಲ ಮಾಡ್ತಾಯಿದ್ದೀರಾ ಅಂತ ರೋಹಿಣಿ ಅಂತ ಇರ್ತಾಳೆ. ಆಗ ಸೂರ್ಯ ಮೀನಾ ಕೋಪ ಮಾಡ್ಕೊತಾರೆ. ಮೀನಾ ಅಂತಾಳೆ, ನಮ್ಮ ಮನೆಯವ್ರನ್ನ ನಾವು ಹಗ್ಗ ಕಟ್ಟಿ ಹೇಳೋದು ಬುದ್ಧಿ ನಮಗಿಲ್ಲ, ನನ್ನ ಗಂಡನಿಗಿಲ್ಲ ಅಂತ ಮೀನಾ ಹೇಳ್ತಾ ಇರ್ತಾಳೆ. ಹೇಳಿದ್ಮೇಲೆ ಮನೋಜ್ ಅಂತಾನೆ, ನೀನು ಮಾಡಿಲ್ಲ ಅಂದರೂ ನಿನ್ನ ಗಂಡ ಮಾಡಿಲ್ಲ ಅಂದರೂ ನೀನು ಮಾಡ್ತೀಯಲ್ಲಮ್ಮ ಮೀನಮ್ಮ ಅಂತ ಮನೋಜ್ ಅಂತ ಇರ್ತಾನೆ. ಸೂರ್ಯ ಕೋಪ ಮಾಡ್ಕೊಂಡು, ಬಾಯಿ ಬಿಗು ಬಿಟ್ಕೊಂಡು ಮಾತಾಡೋ, ಏನು ಮಾತಾಡ್ತಾ ಇದೀಯಾ ನಾನು ಹೆಂಡ್ತಿನ ಅಂತ ಸೂರ್ಯ ಅಂತ ಇರ್ತಾನೆ. ಬಾಯಿ ಬಂದಿಂಗೆಲ್ಲ ಮಾತಾಡಿದರೆ ತಲೆಗೆ ಒಂದು ಹಾಕ್ಬಿಡ್ತೀನಿ ನೋಡಪ್ಪ ಹೆಂಗಯ್ಯ ಅಂತ ಸೂರ್ಯ ಅಂತ ಇರ್ತಾನೆ. ಅಂದಮೇಲೂ ಮನೋಜು ಏನು ಮಾಡ್ತೀಯಾ ಅಂತ ಆಗ ಸೂರ್ಯ ಹತ್ರ ಹೋಗ್ತಾನೆ. ರವ್ಯ ಅಂತಾನೆ, ಸೂರ್ಯ ನೀನು ಮಾಡಿದ ಕೆಲಸ
ಒಪ್ಪಿಗೆಂಡ್ರೆ ಆಯ್ತಲ್ವ, ಯಾಕೆ ಮಾಡಿಲ್ಲ ಅಂತ ಹೇಳ್ತಾ ಇದೀಯಾ? ಹೌದು ಕಣೋ, ನಾನು ಮಾಡೇ ಇಲ್ಲ. ಏನು ಮಾಡಿದ್ದೀನಿ ನಾನು ಮಾಡೇ ಇಲ್ಲ. ಹೌದು, ನಮ್ಮ ಮನೆಗೆ ತಗೊಂಬಂದಿರೋದು ನಾನು ಬೇಡ ಅಂತ ಹೇಳಿದ್ದೀನ ತಪ್ಪಾ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಸೂರ್ಯ ಅಂತಾನೆ, ಹೌದು ನಾನು ಯಾವ ತಪ್ಪು ಮಾಡಿಲ್ಲ, ಎಲ್ಲ ನಿಮ್ಮ ಅತ್ತೆಯೇ ನಮಗೆಲ್ಲ ಅವಮಾನ ಮಾಡಬೇಕು ಅಂತ ಈಗೆಲ್ಲ ಮಾಡ್ತಾ ಇದ್ದಾಳೆ. ಹೌದು, ಅವರು ಕಲಿಸಿದ್ದು ನಮಗೊಂದು ಮಾತು ಹೇಳಿದ್ರೆ ಆಗೈತಲ್ಲ ಅಂತ ರವಿ ಹೇಳ್ತಾ ಇರ್ತಾನೆ. ಇದು ಯಾವುದು ಇಲ್ಲೇ ಇವಳು ಬೇಕಂತ ಮಾಡ್ತಿದ್ದಾರಾ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಮನೋಜ್ ಅಂತಾನೆ ಸೂರ್ಯನಿಗೆ, ಇವನಿಗಷ್ಟು ಬುದ್ಧಿ ಇದ್ದರೆ ಇದೆಲ್ಲ ಯಾಕೆ ಮಾಡ್ತಿದ್ದ ಅಂತ ಅಂತಿರ್ತಾನೆ. ಸೂರ್ಯ ಅಂತಾನೆ, ಹೌದು ಕಣೋ, ಮನೆ ಎಲ್ಲರಿಕನೇ ಎಲ್ಲ ನೀನೇ ಬುದ್ಧಿವಂತ, ಏಕೈಕ ಬುದ್ಧಿವಂತ ನೀನೇ ಅಂತ ಮನೋಜನ್ನ ಸೂರ್ಯ ಅಂತ ಇರ್ತಾನೆ. ಅಂದಮೇಲೂ ಹೌದು, ನೀನಷ್ಟು ಫೋರ್ಸ್ ಮಾಡಿದ್ರೆ ನಾನೇ ಬುದ್ಧಿವಂತ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಮನೋಜ್ ಅಂತಾನೆ, ನನಗಿರೋ ಕೋಪಕ್ಕೆ ತುಂಬ ಸಿಟ್ಟು ಬರ್ತಾಯಿದೆ, ನೀನು ಸುಮ್ಮನೆ ಇದ್ದರೆ ಚೆನ್ನಾಗಿರ್ತ ನೋಡ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಆಗ ಸೂರ್ಯನಿಗೆ ಕೋಪ ಬಂದು, ಏನು ಮಾಡ್ತೀಯೋ ನೀನು ಅಂತ ಹಾಗೆ ಮೇಲೆ ಹೋಗ್ತಾ ಇರ್ತಾನೆ. ಆಗ ಅವರಿಬ್ಬರು ಶಾರ್ಟ್ ಹಿಡ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಆಗ ಅವರಪ್ಪ ಬಂದು ಬಿಡಿಸಿದ ಮೇಲೆ, ನಾನು ಏನು ಅಂದ್ಕೊಂಡ್ರೋ ನೀವು, ನಾನೇನು ಹೆಂಗೆ ಕತ್ತೆ ಇಲ್ಲಿರೋದು, ನೀವಿಬ್ರು ಯಾಕೆ ಹಿಂಗೆ ಗುದ್ದಾಡ್ತಾ ಇದ್ದೀರಾ, ಯಾಕೆ ಜಗಳ ಆಡ್ತಾ ಇದ್ದೀರಾ ಅಂತ ಸೂರ್ಯ ಅವರಪ್ಪ ಅಂತ ಇರ್ತಾನೆ. ಆಯಿತು, ನಿಮ್ಮ ಅಪ್ಪ ಅನ್ನೋದು ಮರ್ತು ಬಿಟ್ಟರೆ ಹೇಗೆ ಅಂತ ರಂಗಣ್ಣದವರು ಅಂತ ಇರ್ತಾರೆ, ಬೈತಾ ಇರ್ತಾರೆ. ಆಗ ಶಾಂತಿ ಬಂದು, ಆಯ್ತು ಸುಮ್ಮನಿರ್ರಿ ಅಂತ ಶಾಂತಿ ಅಂತ ಇರ್ತಾಳೆ. ಅಂದಮೇಲೆ ಮನೋಜ್ ಅಂತಾನೆ, ನಾನು ಯಾಕೆ ಇಷ್ಟು ಮಾಡ್ತಾಯಿದ್ದೀನೋ ಗೊತ್ತಾ ನಿಮಗೆ, ಆಂಟಿ ಬಂದು ರೊಕ್ಕ ತಂದಿರೋವು ಮ್ಯಾನೇಜರ್ ಕೊಟ್ಬಿಟ್ಟೆ, ಈಗ ನಾನು ಆಂಟಿ ಹೇಗೆ ಕೊಟ್ಟಿನ ಅಂತ ಒಬ್ಬರಾದರೂ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಆಗ ನನ್ನ ಹೆಂಡತಿ ತಾಲಿ ಸರ ಒತ್ತಿಕ್ಕಿ ನಾನು ರೊಕ್ಕ ಕೊಟ್ಟಿದ್ದೀನಿ, ಅದು ಒಬ್ರಿಗಾದರೂ ಗೊತ್ತಾ, ಸುಮ್ಮನೆ ನೀವು ಎಲ್ಲ ಮಾತಾಡ್ತಿದ್ದೀರಾ, ಎಲ್ಲ ನಮ್ಮ ಮೇಲೆ ಇಷ್ಟು ಕೋಪ ಮಾಡ್ಕೊತಿದ್ದೀರಾ, ನಮ್ಮ ಕಷ್ಟ ಏನು ಗೊತ್ತು ನಿಮಗೆ, ನಾವು ಎಷ್ಟು ಕಷ್ಟ ಬೀಳ್ತಾಯಿದ್ದೀವಿ ಗೊತ್ತಾ ನಿಮಗೆ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಆಗ ಎಲ್ಲರೂ ಶಾಕ್ ಆಗಿ, ಏನಮ್ಮ ತಾಲಿ ಸರ ಒತ್ತಿಕ್ಕಿಯ ನೀನು ಅಂತ ಶಾಂತಿ. ಹೌದತ್ತೆ, ಮತ್ತು ಶ್ರುತಿ ಅವ್ರ ಅಮ್ಮ ಕೊಡಬೇಕಲ್ವಾ, ಇಲ್ಲಾಂದರೆ ನಮಗೆ ಮರ್ಯಾದೆ ಚೆನ್ನಾಗಿರೋಕ್ಕಲ್ಲ, ನಮ್ಮ ಗಂಡನ ಮರ್ಯಾದೆ ಉಳಿಸ್ಬೇಕಂದ್ರೆ ಯಾವುದೊಂದು ಮಾಡಬೇಕಲ್ಲ, ಅದಕ್ಕೆ ತಾಲಿ ಸರ ಒತ್ತಿಕ್ಕಿನ ಅಂತ ರೋಹಿಣಿ ಹೇಳ್ತಾ ಇರ್ತಾಳೆ. ಆಯ್ತಮ್ಮ, ಒಳ್ಳೆ ಕೆಲಸ ನಾಳಿನ ಸಂಜೆಗೆ ಏನಾಗುತ್ತೋ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು.